ಈ ಒಂದು ಭವ್ಯವಾದ ಕ್ರೀಡಾಕೂಟಕ್ಕೆ ನಮ್ಮ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಮುಖ್ಯಗಳಿಗೆ ಗೌರವವಾದ ನಮಗೆ ಕಾಣಿಕೆ ಶಾಲನ್ನು ವಹಿಸಿ ಗೌರವವನ್ನು ನೀಡಬೇಕು ಕೇಳ್ಕೊಳ್ತಾ ಗೌರವದ ನೆನಪಿನ ಕಾಣಿಕೆ ಪ್ರೀಕಾಷ್ಟ ಮಾಲೀಕರು ಶ್ರೀ ದಿಲೀಪ್ ಅವರು ಹಾಗೂ ಶ್ರೀ ನಮ್ಮನ್ನ ಒಂದು ವಾಚಿಕ ಮೂಲಕ ಅವರಿಗೆ ಗೌರವವನ್ನು ಸ್ವೀಕರಿಸ್ತಾ ಇರುತ್ತೆ. ಅದೇ ರೀತಿ ಶ್ರೀ ಅಲೋಕ್ ಅವರಿಗೆ ಆಲೂರು ಗ್ರಾಮದಿಂದ ಬಂದು ನಮ್ಮ ಕ್ರೀಡೆಗೆ ಸದಾ ಒತ್ತು ನೀಡುವಂತಹ ಅಲೋಕ್ ಅವರು ನಮ್ಮ ಸ್ನೇಹಿತರು ಬಾಜು ಮುಖಂಡರು ಈ ಕ್ರೀಡೆಗೆ ತನ್ನದೇ ಚಾಪಣಿಸುವಂತಹ ಶ್ರೀ ಅಲೋಕ್ ಅವರಿಗೆ ಮತ್ತೊಂದು ಮಗದ ಮೇಲೆ ಧನ್ಯವಾದ ಹೇಳುವಂಥ ಸಮಯ. ಶ್ರೀ ಅಲೋಕ್ ಅವರು ಭಾಜಪ ಮುಖಂಡರು ಶ್ರೀ ಅಲೋಕ್ ಅವರು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂಥ ಸಮಯ. ಹಲೋ ಕೇಶವ್ ಸರ್, ಸ್ವಲ್ಪ ಬನ್ನಿ. ಈಗ ನಮ್ಮ ಗೆಳೆಯ ಭಾಜಪ ಮುಖಂಡರು ಶ್ರೀಯುತ ಲಕ್ಷ್ಮೀಪತಿ ಅವರು ಆಗಿಸ್ತಾರೆ. ಅವರೊಡನೆ ಅವರ ಸಂಗಡಿಗರು ಶ್ರೀಯುತ ರಾಕೇಶ್ ಅವರು ಕೂಡ ಆಗಿಸ್ತಾರೆ. ಮತ್ತೊಬ್ಬರು ಶ್ರೀಯುತ ಮಂಜುನಾಥ್ ಅವರು ಕೂಡ ಆಗಿಸ್ತಾರೆ. ಅವರು ಕೂಡ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಟ್ಟಿದ್ದೇವೆ. ಕ್ಷಮಿಸಿಕೊಳ್ಳಿ, ಮುಂದಿನ ಪಂದ್ಯಕ್ಕೆ ಕರೆಕೊಡ್ತದೆ. ಮೊದಲ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಯಂಗ್ಸ್ಟರ್ ವಿರುದ್ಧವಾಗಿ HMT ಕವಣಿ ಬಾಯ್ಸ್. ಧನ್ಯವಾದಗಳು ಎಲ್ಲ ನನ್ನ ಹಿರಿಯ ಕಿರಿಯ ಆಟಗಾರ ಸಂತೋಷ್ನವರು. ಅವರು ಕೂಡ ನಮಗೆ ವಿಶೇಷವಾಗಿ ಕಬಡ್ಡಿಗೆ ಒತ್ತು ನೀಡಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಶ್ರೀಯುತ ಅಲೋಕ್ ಅವರು ರೈಡರ್ ಇಸ್ ಔಟ್. HMT ಕವಣಿ ಬಾಯ್ಸ್ ವಿರುದ್ಧವಾಗಿ ಈ ಒಂದು ಯಶಸ್ವಿ ಕ್ರೀಡಾಕೂಟದಲ್ಲಿ ಒಂದೆಡೆ ಅವಿಂತ, ಒಂದೆಡೆ ಕಾಕೋಳು ಶೈನಿಂಗ್ ಸ್ಟಾರ್ಸ್ ತಂಡ. ಗೆದ್ದಂತಂದ್ರೆ ನನಗೆ ಒಂದು ಪದಕ ಗ್ಯಾರಂಟಿ, ಒಂದು ಟ್ರೋಫಿ ಗ್ಯಾರಂಟಿ. ಕಾಕೋಳು ಶೈನಿಂಗ್ ಸ್ಟಾರ್ಸ್ ವೇದಿಕೆಯ ಬಲಭಾಗದಲ್ಲಿ, ವೇದಿಕೆಯ ಎಡಭಾಗದಲ್ಲಿ ರವಿಚಂದ್ರನ್ ಅವರ ಮಾಲೀಕತ್ವದ ಒಂದು ವಿಘ್ನ ವಿನಾಯಕನ ಆರಾಧನೆಯ ಮೂಲಕ ವಿಘ್ನವನ್ನು ಕಟ್ಟಿ ಬೆಳೆಸುವಂತಹ ಸಂಸ್ಥೆ ನಮ್ಮ ರವಿ, ದೊಡ್ಡಬಳ್ಳಾಪುರದ ರವಿ. HMT ಬಾಯ್ಸ್ ವಿರುದ್ಧವಾಗಿ HMT ಕವಣಿ ಬಾಯ್ಸ್ ವಿರುದ್ಧವಾಗಿ ಯಂಗ್ಸ್ಟರ್ಸ್ ನಾಯಕರ ಮುಂದಿನ ಹಿಡಿಯಬೇಕಾಗುತ್ತೆ. ಇದು ನಿಮಗೆ ಹೇಳಬೇಕಾರೆ ಸರ್ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ ಕೊಂಚ ಕ್ಷಮಿಸಿಕೊಳ್ಳಿ, ನಮಗೆ ವಿವರ ತಪ್ಪು ಸಂದೇಶ ಆಗ್ತಾ ಇದೆ. ದಯವಿಟ್ಟು ಗಮನಿಸ್ಕೊಳ್ಳಿ. ಮುಂದಿನ ಕ್ವಾರ್ಟರ್ ಫೈನಲ್ ಬಂದಕ್ಕೆ ಈಗ ಕೊಂಚ ಬದಲಾವಣೆ ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ ಕಬಡ್ಡಿ ವೀಕ್ಷಣೆಯಲ್ಲಿ ನಮ್ಮ ರಾಜಣ್ಣ ಅವರು ಆಯರ್ಕಲ್ಪುರ ಹಾಗೂ ಮುನಿರವರು, ನಮ್ಮ ಸ್ನೇಹಿತ ಮುನಿ ಕಬಡ್ಡಿ ವೀಕ್ಷಣೆ ತಳ್ಳಾಗಿದ್ದಾರೆ.
ಮುಂದಿನ ಅಧಿಕೃತ ಪಂದ್ಯ ರಮೇಶ್ ಅವರು ತಿಳಿಸ್ಕೊಳ್ಬೇಕು. ಶ್ರೀ ರಮೇಶ್ ಬಾಬುರವರು ಮುಂದಿನ ಪಂದ್ಯ ಅಧಿಕೃತ ಪಂದ್ಯ ಸೂಪರ್ ಟ್ಯಾಕಲ್ ಸಮಬಲ ಹೋರಾಟ 5-5. ರೈಡರ್ ಇಸ್ ಔಟ್. ಚೆಸ್ ನಂಬರ್ 3. ದಾಳಿಯ ಚೆಸ್ ನಂಬರ್ 6 ಮತ್ತೊಮ್ಮೆ ಹರೀಶ ಗ್ರಾಮಾಂತರ ಪ್ರತಿಭೆ ಕಬಡ್ಡಿಗೆ ಹೇಳಿ ಮಾಡಿಸಿದಂತ ತನ್ನ ನೀ ಇಂಜುರಿ ಆಗಿ ಕೂಡ ರಿಕವರ್ ಆಗಿ ಈಗ ಕಬಡ್ಡಿಗೆ ಮತ್ತೊಮ್ಮೆ ಪದಕ ಮಾಡುತ್ತಾನೆ. ಅವರ ತರಬೇತುದಾರರು ಶ್ರೀಯುತ ರವಿಚಂದ್ರ ಅನೇಕ ಆಟಗಾರರನ್ನ ಎಲ್ಲ ಸ್ನೇಹಿತರು ತಮ್ಮದೇ ಆದ ಧನ ಪ್ರೋತ್ಸಾಹ ನೀಡಿ ಈ ಕ್ರೀಡಾಕೂಟವನ್ನ ಅತ್ಯಂತ ಯಶಸ್ವಿಯಾಗಿ ಸಮರ್ಪಕವಾಗಿ ಯೋಜನೆಗಳಾಗಿ ನಡೆಸ್ಕೊಳ್ತಾ ಬಂದಿದ್ದಾರೆ. ಇದರ ಸಿಂಹಪಾಲು ನಮ್ಮ ಮುಖ್ಯ ಅತಿಥಿ ಬಂದಿರುವಂತ ಶ್ರೀಯುತ ಲಕ್ಷ್ಮೀಪತಿರವರು. ಅವರಿಗೆ ಗೌರವದ ಶಾಲನ್ನು ವಹಿಸಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟ ಇಲ್ಲಿ ಸಂಘಟನೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಕೇಸರಿ ಕ್ರೀಡಾ ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಸಂದೀಪ್, ರಘು, ರಾಕೇಶ್ ಅವರ ಮಾರ್ಗದರ್ಶನದಲ್ಲಿ ಕ್ರೀಡಾಕೂಟ ಯಸಗಂಟ ವಾರಿಯರ್ಸ್ ಪವನ್, ವರುಣ್ ರಾಜ್ ಹಾಗೂ ಪವನ್ ಈ ಎಲ್ಲರ ಒಂದು ಸಮಾಗಮದಲ್ಲಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ. ಈಗ ಶ್ರೀಯುತ ಲಕ್ಷ್ಮೀಪತಿರವರಿಗೆ ಶಾಲನ್ನು ಹೊರಿಸಿ ಗೌರವದ ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂತ ಸಮಯ. ಶ್ರೀಯುತ ಲಕ್ಷ್ಮೀಪತಿರವರಿಗೆ ಮೊದಲು ಶಾಲನ್ನು ಹೊರಿಸಿ ಹಾರವನ್ನು ತೊಡಿಸಿ ಪೀಠವನ್ನು ತೊಡಿಸಿ ಗೌರವದ ನೆನಪಿನ ಕಾಣಿಕೆ ಹಾಗೂ ನಮ್ಮ ಪರಿಸರವನ್ನು ಉಳಿಸುವಂತಹ ಪ್ರಯತ್ನ ನಮ್ಮ ಕೇಸರಿ ಕಪ್ನ ಆಯೋಜಕರಿಂದ ಸಾಗ್ತಾ ಇದೆ. ಕ್ರೀಡೆಯನ್ನು ಉಳಿಸುವ ಮೂಲಕ ಸಸಿಗಳನ್ನು ನೀಡಿ ವಾತಾವರಣ ಶುಚಿಗೊಳಿಸುವಂತೆ ಕೇಳ್ಕೊಳ್ತಾ ಲಕ್ಷ್ಮೀಪತಿ ಅವರ ದಿನಗಳು ಶ್ರೀ ರಾಕೇಶ್ ಅವರಿಗೆ ಈಗ ಗೌರವದ ನೆನಪಿನ ಕಾಣಿಕೆ ಶಾಲನ್ನು ಹೊರಿಸಿ ಗೌರವವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಅವರಿಗೂ ಕೂಡ ಬಂದು ಭಾಗವಹಿಸಿದಂತ ನಮ್ಮ ರಾಕೇಶ್ ಅವರಿಗೆ ಕೂಡ ಧನ್ಯವಾದ ಹೇಳ್ತಿದ್ದೇವೆ. ಶ್ರೀಯುತ ರಾಕೇಶ್ ಅವರು ಈ ಒಂದು ಭವ್ಯವಾದ ಕ್ರೀಡಾಕೂಟಕ್ಕೆ ಬಂದು ನಿಮ್ಮ ಎಲ್ಲ ಆಚಾರಾತಿ ನೀಡಿದ್ದೀರಾ, ನಮ್ಮ ಕ್ರೀಡೆಗೆ ಶೋಭೆಯನ್ನು ತಂದಿದ್ದೀರಾ. ನಿಮ್ಮೆಲ್ಲರ ಒಂದು ಸಹಾಯ ಹಸ್ತಿಯಿಂದ ನಮ್ಮ ಕ್ರೀಡೆ ಯಶಸ್ಸನ್ನು ಪಡೆದಿದೆ. ಶ್ರೀಯುತ ರಾಕೇಶ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀಯುತ ಮಂಜುನಾಥ್ ಅವರಿಗೂ ಕೂಡ ಶಾಲನ್ನು ಹೊರಿಸಿ ಗೌರವದ ಹಾಗೂ ಸಸಿಯನ್ನ ಪರಿಸರವನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರದಿಂದ ಮಾತ್ರ ಈ ಪ್ರಪಂಚ ಜೀವಿಸಲು ಸಾಧ್ಯ ಅಂತ ಹೇಳ್ತಾ ಗಿಡವನ್ನು ನೆಲೆಸಿ ಗಿಡವನ್ನು ಉಳಿಸಿ ನಿಮ್ಮೆಲ್ಲರ ಒಂದು ಸಹಾಯದಿಂದ ಈ ಕ್ರೀಡಾ ಕೂಡ ಯಶಸ್ವಿಯಾಗಿದೆ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮ ಕ್ರೀಡಾಕೂಟಕ್ಕೆ ಬನ್ನಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇವೆ. ಅದೇ ರೀತಿಯಾಗಿ ದೈತ್ಯ ಮತ್ತು ಚೆಸ್ ನಂಬರ್ 55 ದಾಳಿಯಲ್ಲಿ ಕಾಕಾಳು ಸೈನಿಕರ ಪರವಾಗಿ ಈತನ್ ಮೂಲಕ ಟಚ್ ಮಾಡೋ ಪ್ರಯತ್ನ, ಇದರ ಮೂಲಕ ದೇಹ ದಾಟಿ ಜಾಸ್ತಿ ಇದೆ, ದೇಹ ತೂಕ ಕೂಡ ಅವರಿಗೆ ಸ್ಪಂದನೆ ಇರ್ತಾ ಇಲ್ಲ. ರೈಟ್ ಕಾರ್ನರ್ ಭಾಗದಲ್ಲಿ ಆದಿ, ಚೆಸ್ ನಂಬರ್ 4 ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಿರಿಯ ಆಟಗಾರರು ದೊಡ್ಡಬಳ್ಳಾಪುರ ಒಂದು ತಾಲೂಕು ಬೆಂಗಳೂರು ನಗರದಿಂದ ಬಂದಿರುವಂತಹ ಕಾಕೋಡು ಶೈನಿಂಗ್ ಸ್ಟಾರ್ಸ್ ಪರವಾಗಿ ಅದೇ ರೀತಿಯಾಗಿ ನಮ್ಮ ಒಂದು ಕ್ರೀಡಾಕೂಟಕ್ಕೆ ಶ್ರೀ ಟಿ ಎಂ ಗೌಡ್ರು ಆಗಮಿಸ್ತಾರೆ. ಅವರು
ಹಲೋ, ಇದರ ಮೂಲಕ 9-7 ಸಾಗ್ತಾ ಇದೆ. 10-7 10-7 ಬಂದು ಸಾಕ್ತಾ ಇದೆ. 10-7 ಫೇವರ್ ಆಫ್ ಶೈನಿಂಗ್ ಸ್ಟಾರ್ಸ್. ಡೈರೆ 10-2 ಒಂದು ಸಾಧ್ಯ. ಒಂದೇ ಸಾಗ್ತಾ ಇದೆ. ಅದು ಚಾರ್ಜ್ ಹೊರತಾಗಿ 1 ಅಂಕ ಶೈನಿಂಗ್ ಸ್ಟಾರ್ ತಂಡಕ್ಕೆ. ಅಲ್ಲಿ ಅತ್ಯುತ್ತಮವಾದ ಒಂದು ಕ್ಯಾಚ್ ಕಂಡು ಬಂತು. ಮುಂದಿನ ಬಂದ ಕಾರ್ಯನಿರ್ವಹಿಸಿದವಾಗಿ ಎಕ್ಸಸ್ ಹೆಸರಿನಂತ ಇದು ನಿಮಗೆ 2ನೇ ಬದಲಾಗ್ತಾರೆ. ಕೊಂಚ ನಮ್ಮ ಒಂದು ಕ್ರೀಡಾಕೂಟಕ್ಕೆ ಇಂಡೋ ಗ್ಲೋಬ್ ಕಾಲೇಜಿನ ಸಂಸ್ಥಾಪಕ ಶ್ರೀ TM ಗೌಡ್ರು ಆಗಮಿಸ್ತಾರೆ. ಅವರಿಗೆ ಕೂಡ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ದಿನದ ಮುಂದಿನ ಪಂದ್ಯವಾಗಿ ಅತ್ಯುತ್ತಮ ಕ್ಯಾಚ್. ಕಾಕಾಳು ಶೈನಿಂಗ್ ಸ್ಟಾರ್ಸ್ ತಂಡ ಒಂದೊಂದೇ ಹನಿ ಕೂಡಿದ್ರೆ ಅಲ್ಲ, ಒಂದೊಂದು ಪಾಯಿಂಟ್ ಕೂಡ ಸೇರಿಸಿ 6 ಅಂಕಗಳನ್ನ ಮುನ್ನಡೆಕೆಯನ್ನು ಕಾಯ್ಕೋತಾರೆ ಕಾಕಾಳು ಶೈನಿಂಗ್ ಸ್ಟಾರ್ಸ್ ಯೋಗಿರವರ ಮಾಲೀಕದ ತಂಡ. ಮತ್ತೊಂದು ಕ್ಯಾಚ್ ಇದು 1+2 ಪಾಯಿಂಟ್ಸ್ ಲೋನ 3 ಅಂಕಗಳು 17-7 ಪಂದ್ಯ ಸಾಗ್ತಾ ಇದೆ. 10 ಅಂಕದ ಎಲ್ಲ ಜನಸ್ತೋಮ ನಮಗೆ ಅಧಿಕೃತವಾಗಿ ಚಾಲನೆ ನೀಡಿ ಇಂದು ಅಂತಿಮ ದಿನದಲ್ಲಿ ಪಂದ್ಯಗಳಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಹೇಳುವ ಸಮಯ. ಶ್ರೀತ ಲಕ್ಷ್ಮೀಪತಿರವರು, ರಾಕೇಶ್ ಹಾಗೂ ಮಂಜುನಾಥ್ ಅವರಿಗೆ ಕೂಡ ಧನ್ಯವಾದ ಹೇಳುವ ಸಮಯ. ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳನ್ನ ಸರಿದೂಗಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಈಗ ಒಂದು ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷಗಳು 18-7 11 ಅಂಕಗಳ ಮುನ್ನಡೆಯಲ್ಲಿ
ಶೈನಿಂಗ್ ಸ್ಟಾರ್ ತಂಡ. ಅಲ್ಲ 21-7 ಬಂದು ಸಾಗ್ತಾ ಇದೆ. ಬಂದು ಸಾಗ್ತಾ ಇದೆ. ಗೆಲುವಿನ ಸನಿಹದಲ್ಲಿ ಕಾಕೋಡು ಶೈನಿಂಗ್ ಸ್ಟಾರ್ಸ್ ತಂಡ, ಯೋಗಿ ರವರ ಮಾಲೀಕತ್ವದ ತಂಡ ಕಾಕೋಡು ಶೈನಿಂಗ್ ಸ್ಟಾರ್ಸ್ ತಂಡ. ಆತ್ಮೀಯ ರಸಿಕರೇ, ಇನ್ನು ಕೇವಲ 6 ಪಂದ್ಯಗಳು ಮಾತ್ರ ಬಾಕಿ. ಅತ್ಯುತ್ತಮ ಶಸ್ತ್ರವ 4, ಕೊನೆಯ 3 ನಿಮಿಷಗಳು ಬಾಕಿ. ಲಾಸ್ಟ್ 3 ಮಿನಿಟ್ಸ್. ಪಂದ್ಯದ ಮುಕ್ತಾಯಕ್ಕೆ ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಅಲ್ಲ, ನೆನ್ನೆಯ ಭಾವಚಿತ್ರಗಳು ನಮ್ಮ ಹೆಸರುಘಟ್ಟದ ಈ ಒಂದು ಕ್ರೀಡಾಂಗಣದಲ್ಲಿ ನಡೆದಂತಹ ಅತ್ಯುತ್ತಮವಾದ ಕ್ಯಾಚ್ಗಳು ಹಾಗೂ ಡೈವಿಂಗ್ ರೀಚಿಂಗ್ಗಳು ನಿಮ್ಮ ಎರಡನೇ ಪರದೆ ಮೇಲೆ ವೇದಿಕೆಯ ಮೇಲೆ ರಾರಾಜಿಸ್ತಾ ಇದೆ. ಈ ಒಂದು ಮುಂದಿನ ವರ್ಷ ನಡೆಯುವಂತಹ 2 ಅಂಕ ಮತ್ತೊಮ್ಮೆ ಪಂದ್ಯಕ್ಕೆ ವಾಪಸ್ ಇಡೋಣ. 11 ಅಂಕದ ಮುನ್ನಡೆಯಲ್ಲಿ ಹಾಕಿದ ಕ್ಯಾಚ್. ಸೋಲಿನ ಸಮಯದಲ್ಲೂ ಕೂಡ ಛಲವನ್ನ ಬಿಡದೆ ಆಡ್ತಾ ಇರುವಂತಹ ನಮ್ಮ ಗ್ರಾಮಾಂತರ ಪ್ರದೇಶದ ಆಟಗಾರರು ಅನ್ವಿಕ್ನ ಸುಪಟಕಲಾಗಿದೆ. ಈತ ಮೂಲಕ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ನ ವಿಶ್ವದ ಆಟಗಾರರು ಈತ ಮೂಲಕ ಸುಪಟಕಲ ಆಗ್ತಾ ಇದೆ. 2 ಅಂಕಗಳು. ಪರೀಕ್ಷೆಯ ಹಿತದೃಷ್ಟಿಯಿಂದ ಈಗಾಗಲೇ ಡಿಗ್ರಿ ಎಕ್ಸಾಮ್ಸ್ಗಳು ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಪರೀಕ್ಷೆಗಳಿಗೆ ಮಗ್ನರಾಗಿ ಪರೀಕ್ಷೆಯಲ್ಲಿ ತೆರಳುವಲ್ಲಿ ಅಂತ ನಮ್ಮ ಕೇಸರಿ ಕಪ್ನ ಆಯೋಜಕ ಪರವಾಗಿ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಈ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ಬಂದು ಭಾವಿಸುತ್ತ ತಮ್ಮೆಲ್ಲ ಆಟಗಾರರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಎಲ್ಲ ಹೆಸರನ್ನ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹೇಳ್ತೇವೆ. ಕಬಡ್ಡಿ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ವಿದ್ಯೆ ಕೂಡ ಅಷ್ಟೇ ಮುಖ್ಯ. ನಿಮ್ಮ ಹೆಸರಿನ ತಂದೆ ತಾಯಿಗಳಿಗೆ ನೀವು ಕೊಡುವಂಥ ಒಂದೇ ಆಸ್ತಿ ಅನ್ನೋದು ಶಿಕ್ಷಣ ಮಾತ್ರ. ಆ ಶಿಕ್ಷಣದಲ್ಲಿ ತೇರ್ಗಡೆಗೊಂಡು ಉನ್ನತರ ಸ್ಥಾನಕ್ಕೆ ನೀವು ಏರಬೇಕು ಅಂತ ಕನಸನ್ನು ಹೊತ್ತಿರುವಂಥ ನಮ್ಮ ಪೋಷಕರಿಗೆ ನೀವು ಕೊಡುವಂಥ ಒಂದೇ ಒಂದು ಕೊಡುಗೆ ಅಂದರೆ ಅದು ನಿಮ್ಮ ವಿದ್ಯೆಯಿಂದ ಮಾತ್ರ. ನೀವೆಲ್ಲರಿಗೂ ಕೂಡ ಸರಸ್ವತಿ ಒಳ್ಳೆಯ ಮಾಡಲಿ. ಎಕ್ಸಾಮ್ಸಲ್ಲಿ ಎಲ್ಲರೂ ಕೂಡ ತೇರ್ಗಡೆಗೊಂಡು ಉನ್ನತ ಸ್ಥಾನಕ್ಕೆ ಏರಿ ಅಂತ ಕೇಳ್ಕೊಳ್ತಾ ಪಂದ್ಯ ಮುಕ್ತಾಯ. ಸೋಲನ್ನು ಗೆಲುವನ್ನು ಕಂಡ ಅವಿಕ್ರಿಯ ಒಂದೆಡೆ